ಯಾರು ದೇಶದ ಪ್ರಧಾನಿ ಆಗ್ಬೇಕು ಸರ್? ಮೋದಿ ಅವರಾದರೆ ನಮ್ಮ ಭಾರತೀಯವರಿಗೆಲ್ಲ ಒಂಥರ ಅದೃಷ್ಟ. ಆದಷ್ಟು ಬೇಗ ಇಂಡಿಯಾ ಇಂಪ್ರೂವ್ ಆಗುತ್ತೆ, ನಮಗೇನೇನು ಆಸೆ ಪಟ್ಟಿದ್ದೆಲ್ಲ ಆಗುತ್ತೆ. ಅದು ಬಿಟ್ಟು ಬೇರೆ ಪಕ್ಷ ಇಂಥದ್ದೊಂದು ಹೇಳಲ್ಲ, ಬೇರೆ ಯಾವುದೇ ಪಕ್ಷ ಬಂದ್ರೂ ಇನ್ನೂ 50-60 ವರ್ಷ 70 ವರ್ಷ ಹಿಂದಕ್ಕೆ ಹೋಗುತ್ತೆ. ಈಗೇನು ಅಭಿವೃದ್ಧಿ ಆಗಿತ್ತು ಮೊದಲು ತಿರ್ಗಿ ಹಂಗೇ ಹೊಟ್ಟೋಯ್ತದೆ. ಈಗ ಮೋದಿ ಅವ್ರನ್ನ ನನ್ನೇ ತಗೊಳ್ಳಿ, ಇಲ್ಲಿ ನಾನು ಯಾರು ಅಂತ ಗೊತ್ತಿರಲ್ಲ, ಇಲ್ಲೇನೋ ಒಳ್ಳೆ ಕೆಲಸ ಮಾಡಿರೋದಕ್ಕೆ ನನ್ನ ಹೆಸರು ಇಲ್ಲಿ ಗುರುತಿಸ್ತಾರೆ. ಆ ಥರ ಮೋದಿಯವರು ಮಾಡಿರೋದಕ್ಕೆ ಎಲ್ಲ ಹೊರದೇಶರೆಲ್ಲ ಹೆಸರು ಗುರುತಿಸ್ತಾರೆ. ಇಂಡಿಯಾದವರು ಇವರು ಪ್ರಧಾನಿ ಹತ್ರಕ್ಕೆ ಸೇರಿಸ್ತಾರೆ. ಮೊದಲು ಇಂಡಿಯಾದವರು ಅಂತ ಹೋದರೆ ನೀವೆಲ್ಲ ಆವಾಡ್ಸೋ ಜನ, ನೀವೆಲ್ಲ ಸರಿ ಇಲ್ಲ ಅಂತ ಆಡ್ಕೋತಿದ್ರು. ಇವತ್ತು ವರ್ಲ್ಡಲ್ಲೇ ಮೋದಿಯವರು ಒಳ್ಳೆ ಹೆಸರು ಮಾಡಿದ್ರು. ಮೋದಿಯವರು ಹೆಸರು ಮಾಡಿದ್ರೆ ನಾವು ನೀವೆಲ್ಲ ಹೆಸರು ಮಾಡ್ದಂಗೆ. ಅದೊಂದು ಆಯ್ತಾ. ಈ ಅಯೋಧ್ಯೆ ತಗೊಳ್ಳಿ, ಎಷ್ಟು ವರ್ಷದಿಂದ ನಮ್ಮ ದೇವ್ರನ್ನ ನಮ್ಮನೆ ಫೋಟೋ ನಮ್ಮನೇಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಪಕ್ಕದ ಮನೆಯವ್ರನ್ನ ಹೋಗಿ ನಾವು ಕೇಳಂಗಿತ್ತು. ನನ್ನ ಹೆಸರು ಬಂದು ರಾಮಣ್ಣ ಅಂತ. ನನ್ನ ಹೆಸರು ರಾಮಣ್ಣ ಅಂತ ಯಾಕೆ ಕಟ್ಕೊಂಡಿದ್ವಿ? ನಮ್ಮ ದೇಶದಲ್ಲಿ ನಮ್ಮ ದೇವ್ರ ಹೆಸರು ಕಟ್ಕೊಂಡಿದ್ವಿ. ರಾಮ, ಗೋವಿಂದ, ಹಿಂಗೆ ಕೃಷ್ಣ ಅಂತ ಕಟ್ಕೊಂಡಿದ್ದೀವಿ. ನಾವು ಅಲ್ಲ ಬಾಕಾಸು ಇಲ್ಲ ಅಂದರೆ ಫರ್ನಾಂಡಿಸ್ ಅಂತ ಕಟ್ಕೊಳಕ್ಕಾಗತ್ತಾ? ಆ ಥರ ನಮ್ಮ ದೇವ್ರನ್ನ ನಾವು ಕಾಪಾಡೋ. ಕೆಲವರು ಹೇಳ್ತಾರೆ ದುರಾಂಕಾರದಲ್ಲಿ ಇದು ನಮ್ಗೆ ಎಂತ ಬೇಕಾಯ್ತು ರಾಮ ಮಂದಿರ ಅಂತ. ಇನ್ನೂ ಒಂದು ಸ್ವಲ್ಪ ದಿವಸ ಹಿಂಗೆ ಸದರ ಕೊಟ್ಟರೆ ನಮ್ಮ ಅಪ್ಪ ಎಂತಕ್ಕೆ ನಮ್ಮ ಅಮ್ಮ ಎಂತಕ್ಕೆ ಅಂದ್ಬಿಡ್ತಾರೆ. ನಮ್ಮ ಜನ ಸರಿ ಇಲ್ಲ. ನಾವು ಯಾವತ್ತೂ ನಾವು ಇಲ್ಲಿ ಬದುಕಿರೋದೇ ಗಾಳಿ ಇದೆಲ್ಲ ಇರೋದೇ ದೇವರಿಂದ. ನಾವೇನು ಸಂಪಾದನೆ ಮಾಡಿಲ್ಲ. ದೇವ್ರು ಬೇಕೇ ಬೇಕು, ರಾಮ ಮಂದಿರ ಬೇಕೇ ಬೇಕು. ನಾವು ಹಿಂದುತ್ವನ ಬಿಡಬಾರ್ದು. ನಮ್ಮ ದೇಶ ಹಿಂದೂ ದೇಶನೇ. ಬರೀ ರಾಮ ಮಂದಿರ ಒಂದೇ ಅಲ್ಲ, ಕ್ರಿಶ್ಚಿಯನ್ ಮಂದಿರನೂ ಕಟ್ತಾರೆ. ಅಲ್ಲಿ ಇದಾಯ್ತು ನೋಡ್ರಿ, ಕಾಶಿ ಸುತ್ತಮುತ್ತಲೂ ಕಟ್ತಾರೆ. ಅವೆಲ್ಲ ಕಟ್ಟಿದಾಗೇನೆ ನಮ್ಮ ತನ ಉಳಿತದೆ, ನಮ್ಮ ದೇಶದ ಅಭಿವೃದ್ಧಿನೂ ಆಯ್ತದೆ, ಚೆನ್ನಾಗಾಗುತ್ತೆ. ಮೋದಿಯವ್ರಿಗೆ ಓಟ್ ಹಾಕಲಿ ಎಲ್ಲದು ನಮ್ಮ ಭಾರತ ದೇಶದವ್ರು ಅಂದ್ಬಿಟ್ಟು ನಾನು ಅವ್ರ ಹತ್ರ ಕಳ್ಕಳಿಂದ ಕೇಳ್ಕೊತೀನಿ. ಪಕ್ಷ ಭೇದ ಮರೀರಿ. ನಮ್ಮ ಭಾರತ ದೇಶನ ಮುಂದೆ ತರಕ್ಕೆ ನೋಡಿ. ಇವಾಗ ಪಾಕಿಸ್ತಾನದಲ್ಲಿ 1 ಲೀಟ್ರ್ ಹಾಲು 300 ರೂಪಾಯಿ, ನಮ್ಮ ಮೇಲೆ ಎಷ್ಟಿದೆ? 40-45 ರೂಪಾಯಿ ಇದೆ. ಆ ಥರ ಪ್ರತಿಯೊಂದರಲ್ಲೂ ನಾವು ಅಭಿವೃದ್ಧಿ ಹೊಂದಬೇಕು. ಸುಮ್ಮನೆ ಅವರು ಸರಿ ಇಲ್ಲ ಇವ್ರು ಸರಿ ಅಂತ ಕಾಲಿಡಿಯೋದಲ್ಲ. ನಾವು ಸರಿ ಇದ್ದೀವ ಅದನ್ನು ನಾವು ನೋಡ್ಕೋಬೇಕು. ನಮ್ಮನೆ ನಾವು ಸರಿಯಾಗಿ ಇಟ್ಕೊಂಡ್ರೆ ಪಕ್ಕದ ಮನೆಯವ್ರು ಯಾಕೆ ಬಂದು ಕಲ್ಲೊಡಿತಾರೆ? ನಮ್ಮ ದೇಶ ನಾವು ಕರೆಕ್ಟಾಗಿ ಇಟ್ಕೊಳ್ಳೋಣ. ಮಿಕ್ತವ್ರದ್ದು ಹೆಂಗಾನ ಮಾಡ್ಕೊಳ್ಳಿ, ಚೈನಾ ಹೆಂಗಾನ ಮಾಡ್ಕೊಳ್ಳಿ, ಪಾಕಿಸ್ತಾನ, ನಮಗೂ ಅದಕ್ಕೂ ತಲೆ ಕೆಡಿಸೋದು ಬೇಡ. ನಮ್ಮ ದೇಶ ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ಏನಂತೀರ ಸರ್ ನೀವು? ಓಕೆ, ಥ್ಯಾಂಕ್ ಯು. ರಾಮಣ್ಣ ಅಂದ್ಬಿಟ್ಟು ನಾನು ರಂಗಭೂಮಿ ಕಲಾವಿದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.